ನಮಸ್ಕಾರ ಸ್ನೇಹಿತರೆ, ಕೃಷ್ಣನ ನುಡಿಗಳು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಶ್ರೀ ಭಗವದ್ಗೀತೆಯ 5ನೇ ಅಧ್ಯಾಯವಾದ ಕರ್ಮ ಸನ್ಯಾಸ ಯೋಗ ಕುರಿತಾದ ಸಮಗ್ರ ವಿವರಣೆ ಇಲ್ಲಿದೆ. ಈ ಅಧ್ಯಾಯವು ಕರ್ಮ ಮತ್ತು ಜ್ಞಾನದ ನಡುವಿನ ಸಮನ್ವಯವನ್ನು ಬಹಳ ಸುಂದರವಾಗಿ ವಿವರಿಸುತ್ತದೆ. ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಕೃಷ್ಣನು ಜ್ಞಾನದ ಮಹತ್ವವನ್ನು ತಿಳಿಸಿದಾಗ ಅರ್ಜುನನಿಗೆ ಒಂದು ಗೊಂದಲ ಉಂಟಾಗುತ್ತದೆ. ಕರ್ಮವನ್ನು ಬಿಟ್ಟು ಸನ್ಯಾಸಿಯಾಗುವುದು ಶ್ರೇಷ್ಠವೋ ಅಥವಾ ಕರ್ಮವನ್ನು ಮಾಡುತ್ತಾ ಸಾಗುವುದು ಶ್ರೇಷ್ಠವೋ ಎಂಬ ಅರ್ಜುನನ ಪ್ರಶ್ನೆಯೊಂದಿಗೆ ಈ ಅಧ್ಯಾಯ ಆರಂಭವಾಗುತ್ತದೆ. ಅರ್ಜುನನು ಕೇಳುತ್ತಾನೆ, ಕೃಷ್ಣ, ನೀನು ಒಮ್ಮೆ ಕರ್ಮಗಳ ಸನ್ಯಾಸವನ್ನು ಅಂದರೆ ತ್ಯಜಿಸುವುದನ್ನು ಹೊಗಳುತ್ತೀಯೇ, ಮತ್ತೊಮ್ಮೆ ಕರ್ಮಯೋಗವನ್ನು ಶ್ರೇಷ್ಠವೆನ್ನುತ್ತೀಯೇ. ಇವೆರಡರಲ್ಲಿ ನನಗೆ ಖಚಿತವಾಗಿ ಶ್ರೇಯಸ್ಕರವಾದುದು ಯಾವುದು? ಅದಕ್ಕೆ ಭಗವಾನ್ ಕೃಷ್ಣನು ಹೀಗೆ ಉತ್ತರಿಸುತ್ತಾನೆ, ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸಕರಾವಭ ತಯೋಸ್ತು ಕರ್ಮಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಸನ್ಯಾಸ ಮತ್ತು ಕರ್ಮಯೋಗ ಎರಡೂ ಮೋಕ್ಷಕ್ಕೆ ದಾರಿಯಾಗಿವೆ. ಆದರೆ ಕರ್ಮವನ್ನು ಬಿಡುವುದಕ್ಕಿಂತ ಕರ್ಮವನ್ನು ಭಗವಂತನಿಗೆ ಅರ್ಪಿಸಿ ಮಾಡುವುದು ಅಂದರೆ ಕರ್ಮಯೋಗ ಹೆಚ್ಚು ಸುಲಭ ಮತ್ತು ಶ್ರೇಷ್ಠ. ಬಾಹ್ಯವಾಗಿ ನೋಡುವವರಿಗೆ ಜ್ಞಾನಮಾರ್ಗ ಅಂದರೆ ಸನ್ಯಾಸ ಮತ್ತು ಕರ್ಮಮಾರ್ಗ ಅಂದರೆ ಯೋಗ ಬೇರೆ ಬೇರೆಯಾಗಿ ಕಂಡರೂ ಆಧ್ಯಾತ್ಮಿಕವಾಗಿ ಇವೆರಡೂ ಒಂದೇ ಗುರಿಯನ್ನು ತಲುಪಿಸುತ್ತವೆ. ಯಾರು ಕರ್ಮಯೋಗವನ್ನು ಸರಿಯಾಗಿ ಪಾಲಿಸುತ್ತಾರೋ ಅವರು ಜ್ಞಾನವನ್ನು ಸಹಜವಾಗಿ ಪಡೆಯುತ್ತಾರೆ. ಫಲದ ಆಸೆಯಿಲ್ಲದೆ ಕೆಲಸ ಮಾಡುವವನೇ ನಿಜವಾದ ಸನ್ಯಾಸಿ. ಒಬ್ಬ ಕರ್ಮಯೋಗಿಯು ಹೇಗೆ ಬದುಕಬೇಕು ಎಂಬುದಕ್ಕೆ ಕೃಷ್ಣನು ಒಂದು ಅದ್ಭುತ ಉದಾಹರಣೆ ನೀಡುತ್ತಾನೆ. ತಾಮರೆ ಎಲೆಯು ನೀರಿನಲ್ಲಿದ್ದರೂ ಅದಕ್ಕೆ ನೀರು ಅಂಟುವುದಿಲ್ಲ. ಹಾಗೆಯೇ ಯಾವ ಮನುಷ್ಯನು ತನ್ನ ಎಲ್ಲಾ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸಿ ಅಂಟಿಲ್ಲದೆ ಮಾಡುತ್ತಾನೋ ಅವನಿಗೆ ಪಾಪ ಅಥವಾ ಪುಣ್ಯದ ಬಂಧನಗಳು ತಟ್ಟುವುದಿಲ್ಲ. ಈ ಅಧ್ಯಾಯದ ಅತ್ಯಂತ ಪ್ರಸಿದ್ಧ ಶ್ಲೋಕಗಳಲ್ಲಿ ಒಂದಾದ 18ನೇ ಶ್ಲೋಕವು ಜ್ಞಾನಿಯ ಲಕ್ಷಣವನ್ನು ವಿವರಿಸುತ್ತದೆ. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿ ಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. ಒಬ್ಬ ನಿಜವಾದ ಪಂಡಿತನೋ ಅಥವಾ ಜ್ಞಾನಿಯು ವಿದ್ಯಾವಂತ ಬ್ರಾಹ್ಮಣನಲ್ಲಿ, ಹಸುವಿನಲ್ಲಿ, ಆನೆಯಲ್ಲಿ, ನಾಯಿಯಲ್ಲಿ ಮತ್ತು ಚಂಡಾಲನಲ್ಲಿಯೂ ಒಂದೇ ಪರಮಾತ್ಮನನ್ನು ಕಾಣುತ್ತಾನೆ. ಅಂದರೆ ಹೊರಗಿನ ರೂಪಕ್ಕಿಂತ ಒಳಗಿನ ಆತ್ಮತತ್ವ ಮುಖ್ಯ ಎಂಬುದು ಇದರ ಸಾರ. ಇಂದ್ರಿಯ ಸುಖಗಳು ಕ್ಷಣಿಕ ಮತ್ತು ಅವುಗಳ ಅಂತ್ಯವೂ ದುಃಖಮಯವಾಗಿರುತ್ತದೆ ಎಂದು ಕೃಷ್ಣ ಎಚ್ಚರಿಸುತ್ತಾನೆ. ಯಾರು ಕಾಮ ಮತ್ತು ಕ್ರೋಧಗಳನ್ನು ಅಂದರೆ ಬಯಕೆ ಮತ್ತು ಸಿಟ್ಟನ್ನು ಗೆಲ್ಲುತ್ತಾರೋ ಅವರೇ ನಿಜವಾದ ಸುಖಿಗಳು. ಹೊರಗಿನ ವಿಷಯಗಳಿಂದ ಮನಸ್ಸನ್ನು ಹಿಂತೆಗೆದುಕೊಂಡು ಅಂತರ್ಯಾಮಿಯಾದ ದೇವನಲ್ಲಿ ನೆಲೆನಿಲ್ಲುವುದೇ ಶಾಂತಿಯ ಮಾರ್ಗ. ಅಧ್ಯಾಯದ ಕೊನೆಯಲ್ಲಿ ಕೃಷ್ಣನು ಶಾಂತಿಯನ್ನು ಪಡೆಯುವ ರಹಸ್ಯವನ್ನು ಹೀಗೆ ಹೇಳುತ್ತಾನೆ, ನಾನೇ ಅಂದರೆ ಪರಮಾತ್ಮನೇ ಎಲ್ಲಾ ಯಜ್ಞ ಮತ್ತು ತಪಸ್ಸುಗಳ ಭೋಕ್ತರು. ನಾನೇ ಈ ಸರ್ವಲೋಕಗಳ ಮಹೇಶ್ವರ ಅಂದರೆ ಒಡೆಯ. ನಾನೇ ಸಕಲ ಭೂತಗಳ ಸುಹೃದ ಅಂದರೆ ಗೆಳೆಯ. ಇದನ್ನು ಅರಿತವನು ಪರಮಶಾಂತಿಯನ್ನು ಪಡೆಯುತ್ತಾನೆ. ಕರ್ಮ ಬಿಡಬೇಡಿ. ಕರ್ಮ ಮಾಡುವುದು ಅನಿವಾರ್ಯ, ಆದರೆ ಅದರ ಫಲದ ಮೇಲೆ ಅಧಿಕಾರ ಚಲಾಯಿಸಬೇಡಿ. ಅಂತರಂಗದ ಶುದ್ಧಿ. ಕರ್ಮಯೋಗವು ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ಶುದ್ಧ ಮನಸ್ಸಿನಲ್ಲಿ ಜ್ಞಾನೋದಯವಾಗುತ್ತದೆ. ಸಮಭಾವ. ಎಲ್ಲಾ ಜೀವವನ್ನು ಸಮಾನವಾಗಿ ಕಾಣುವುದೇ ಆಧ್ಯಾತ್ಮದ ಗುರಿ. ಈ ಅಧ್ಯಾಯವು ನಮಗೆ ಕಲಿಸುವುದೇನೆಂದರೆ ನಾವು ಸಂಸಾರದಲ್ಲಿದ್ದರೂ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದರೂ ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸಿದರೆ ಮುಕ್ತಿಯನ್ನು ಪಡೆಯಬಹುದು.